ಜಗತ್ತಿಗೆ ವಿನೂತನವಾದ, ಅಷ್ಟೇ ವಿಧಾಯಕವಾದ ಸಂಸ್ಕೃತಿಯನ್ನ, ಸಿದ್ಧಾಂತವನ್ನ ನೀಡಿದ ಬಸವ ಅಲ್ಲಮಾದಿ ಶರಣರು ಪ್ರಪಂಚದ ಎಲ್ಲ ದಾರ್ಶನಿಕರ ಪ್ರೇರಣೆಗಳನ್ನು ಈ ಕೊರೋನಾ ಕಾಯಿಲೆ ವಿಶ್ವವನ್ನು, ರಾಷ್ಟ್ರವನ್ನು, ರಾಜ್ಯವನ್ನು ವ್ಯಾಪಿಸಿಕೊಂಡಿರುವಂತಹ ಸಂದರ್ಭದಲ್ಲಿ ಎಲ್ಲರೂ ಆರೋಗ್ಯದಿಂದಿರಲಿ, ಯಾರಿಗೂ ತೊಂದರೆ ಆಗದಂತಿರಲಿ ಅನ್ನುವಂತಹ ಸಾರ್ವತ್ರಿಕವಾದ ಪ್ರಾರ್ಥನೆಯನ್ನ ಮಾಡುತ್ತಾ ಸರ್ವ ಶರಣ ಶರಣೆ. ನಾವು ನೀವುಗಳು ಇಂತಹದೊಂದು ಸಂದರ್ಭಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭಾಶಯವನ್ನ ಕೋರುತ್ತಾ ನಮ್ಮೆಲ್ಲರ ಒಂದು ಅಪ್ರತಿಮವಾಗಿರುವಂತಹ, ಅನನ್ಯವಾಗಿರುವಂತಹ, ತುಂಬಾ ಆಪ್ತವಾಗಿರುವಂತಹ ಸಂದರ್ಭ ಅಂದ್ರೆ ಶಿವಯೋಗ. ಶಿವಯೋಗ ಬಸವಾದಿ ಶರಣರಿಂದ ಕೊಡಲ್ಪಟ್ಟಂತಹ ಒಂದು ಧ್ಯಾನಕ್ಕೆ ಸಂಬಂಧಿಸಿದಂತಹ ಯೋಗ. ಶಿವಯೋಗ ಅದು ಮಾನವ ಬದುಕಿಗೆ ಅಂಟಿಕೊಂಡಂತಹ ಆದಿ ವ್ಯಾಧಿಗಳನ್ನ, ರೋಗ ರುಜಿನಾದಿಗಳನ್ನ ಹಂತ ಹಂತವಾಗಿಯಾದರೂ ಅದು ತಹಬಂದಿಗೆ ತರುತ್ತದೆ. ಶಿವಯೋಗದ ಮೇಲೆ ನಮ್ಮೆಲ್ಲರಿಗೆ ವಿಶ್ವಾಸ ಇರಬೇಕು, ಶ್ರದ್ಧೆ ಬೇಕು. ಶ್ರದ್ಧೆ, ಭಕ್ತಿ, ಡಿವೋಷನ್. ಎಮೋಷನ್ ಕಡಿಮೆ ಆಗ್ಬೇಕು ಅನ್ನೋದಾದ್ರೆ ಡಿವೋಷನ್ ಬೇಕು. ಎಲ್ಲ ವಿಧವಾಗಿರುವಂತಹ ಎಮೋಷನ್ಗಳು, ಭಾವನಾತ್ಮಕವಾಗಿರುವಂತಹ ಸಂದರ್ಭಗಳು ಮಾನವ ಬದುಕಿನಲ್ಲಿ ಘಟಿಸ್ತಾರೆ. ಭಾವನೆ ಇರಲಿ, let it be some sort of emotion ಇರಬೇಕಾಗತ್ತೆ. ಆದ್ರೆ ಅದು ಭ್ರಮೆಯಾಗಿ ಕಾಡಬಾರದು. ಭಾವನೆ ಭ್ರಮೆಯಾಗಬಾರದು. ಆ ದಿಸೆಯಲ್ಲಿ ನಾವುಗಳು ಭ್ರಮಾಧೀನಕ್ಕೆ ಒಳಗಡೆ ಆಗಬಾರದು. ಭ್ರಮಾಧೀನತೆ ಜೀವನದ ಅಧೀರತೆ. ಅದು ಅತ್ಯಂತ ದುರ್ಬಲ ಭಾವನೆಯವರು, ದುರ್ಬಲ ಹೃದಯದವರು, ದುರ್ಬಲ ಬದುಕಿನವರು ಮಾತ್ರ ಭ್ರಮೆಗೆ ಒಳಗಡೆಯಾಗುತ್ತಾರೆ. ಕೆಲವರು ಭ್ರಮೆಗೆ ಒಳಗಡೆ ಆಗುತ್ತಾರೆ, ಕೆಲವರು ಭ್ರಮೆಯನ್ನ ಹಿಡಿಸುತ್ತಾರೆ. ಬೋತ್ ಆರ್ ಡೇಂಜರಸ್. ಭ್ರಮೆಗೆ ಒಳಗಡೆ ಆಗುವುದಾಗಲಿ, ಭ್ರಮೆಯನ್ನ ಇಳಿಸುವುದಾಗಲಿ ಎರಡೂ ಕೂಡ ಸರಿಯಲ್ಲ, ಸೂಕ್ತವಲ್ಲ. ಅಂತ ಭ್ರಮೆಯಿಂದ ನಾವು ಎದ್ದು ಬರಬೇಕು. ಭ್ರಮೆಯನ್ನ ಒದ್ದು ಬರಬೇಕು. ಬಡತನವನ್ನ ಒದ್ದು ಬರಬೇಕು. ದರಿದ್ರತನದಿಂದ ಎದ್ದು ಬರಬೇಕು. ಹಾಗಾದಾಗ ಒಂದು ಹಾರ್ದಿಕವಾಗಿರುವಂತಹ
ಬದುಕು ನಮ್ಮೆಲ್ಲರದೂ ಆಗುತ್ತದೆ. ಭಾರತೀಯರಿಗೆ ಆಗಾಗ ಈ ಭ್ರಮೆಯ ರೋಗ ಕವಿಯುತ್ತದೆ, ಆವರಿಸಿಕೊಳ್ಳುತ್ತದೆ. ಈ ಭ್ರಮೆಯೇ ಅನ್ನುವಂತಹ ಕಾಯಿಲೆಯನ್ನು ಬಿಡಿಸಲಿಕ್ಕಾಗಿಯೇ ಜಗತ್ತಿಗೆ ಸತ್ಪುರುಷರು, ಮಹಾಪುರುಷರು, ಶರಣರು ಆಗಾಗ ಆಗಮಿಸುತ್ತಾರೆ. ಭ್ರಮೆಯ ರೋಗವನ್ನ ಬಿಡಿಸುತ್ತಾರೆ. ಶಿವಯೋಗ ನಮ್ಮ ಬದುಕಿನ ಭ್ರಮೆಯನ್ನ ಬಿಡಿಸಿ ಒಂದು ಹಂತದಲ್ಲಿ ಭರವಸೆಯನ್ನ ಸೃಷ್ಟಿಸುತ್ತದೆ. ಭ್ರಮೆ ಅಂದ್ರೆ ಏನು? ಯಾವುದನ್ನ ನಂಬಬೇಕೋ ಅದನ್ನ ನಂಬುವಂತೆ ಇಲ್ಲ, ನಂಬುವುದಿಲ್ಲ. ಯಾವುದನ್ನ ನಂಬಬಾರದೋ ಅವುಗಳನ್ನ ನಂಬುವುದು. ಅವೆಲ್ಲ ಹೇಗೆ ಅಂತಂದ್ರೆ, ಒಂದು ಹಂತದಲ್ಲಿ ಫಾಲ್ಸ್ ಪ್ರಾಕ್ಟೀಸಸ್, ಹುಸಿತನಗಳು ಅವೆಲ್ಲ, ಹುಸಿತನದ ಆಚರಣೆಗಳು ಅವು. ಬಸವಣ್ಣ, ಅಲ್ಲಮ ಪ್ರಭುದೇವ, ಅಕ್ಕಮಹಾದೇವಿ, ಸಿದ್ದರಾಮೇಶ್ವರರು, ಚನ್ನಬಸವಣ್ಣನವರು 12ನೇ ಶತಮಾನದಲ್ಲಿ ಆಗಿ ಹೋದಂತಹ ಚೆನ್ನೈನವರು, ಕಕ್ಕೈನವರು, ಹರಳೈನವರು, ನುಲಿಯ ಚಂದಯ್ಯ, ಮಡಿವಾಳ ಮಾಚಯ್ಯ, ಮೇದರ ಕೇತಯ್ಯ, ಸತ್ಯಕ್ಕ, ಗಜೇಶ ಮಸಣಯ್ಯ, 770 ಅಮರ ಗಣಗಳು, ಅವರೆಲ್ಲ ಶಿವಯೋಗ ಪರಂಪರೆಯನ್ನ ಅನುಸರಿಸ್ತಾ ಇದ್ರು. ಶಿವಯೋಗವನ್ನು ನಿತ್ಯವೂ ಆಚರಿಸ್ತಾ ಇದ್ರು ಅವರು. ಶಿವಯೋಗ ಪರಂಪರೆ ಅದು ಶರಣ ಪರಂಪರೆ. ನೋಡಿ, 12ನೇ ಶತಮಾನದ ಬಸವಾದಿ ಶರಣರು ಯಾವುದನ್ನ ಪ್ರಾಯೋಗಿಕವಾಗಿ ಈ ಜಗತ್ತಿಗೆ, ನಿಮ್ಮ ಜೀವನಕ್ಕೆ ನೀಡಿದ್ದಾರೆಯೋ ಅಂತಹದನ್ನ ಮುರುಘಾ ಪರಂಪರೆ ಚಾಚು ತಪ್ಪದೆ ಪಾಲಿಸಿಕೊಂಡು ಬರ್ತಾ ಇದೆ ಶತಮಾನಗಳಿಂದ. ಶಿವಯೋಗ ಪರಂಪರೆಯನ್ನ ಅತ್ಯಂತ ಪರಿಣಾಮಕಾರಿಯಾಗಿ ನಡೆಸಿಕೊಂಡು ಬಂದಂತ ಒಂದು ಐತಿಹಾಸಿಕ ಮಠ ಮತ್ತು ಪೀಠ ಈ ಮುರುಘಾ ಮಠ, ಶೂನ್ಯ ಪೀಠ. ಮಾತ್ರವಲ್ಲದೆ ಅದರ ಶಾಖೋಪಶಾಖೆಗಳೂ ಕೂಡ ಜನತೆಗೆ ಭವರೋಗಕ್ಕೆ ಒಳಗಡೆ ಆಗಬಾರದು, ಭಾವನೆಗೆ ಈಡಾಗಬಾರದು. ಭ್ರಮೆಯು ಬದುಕನ್ನ ಕಬಳಿಸಬಾರದು ಅನ್ನುವಂಥ ಸಾರ್ವತ್ರಿಕವಾದ ಧೀರೋದಾತ್ತವಾದ ನಿಲುವನ್ನ ಇಟ್ಕೊಂಡು ಶಿವಯೋಗವನ್ನ ಜನರಿಗೆ ಹೇಳಿಕೊಟ್ರು. ಯಾಕೆ ಇವತ್ತು ಭಕ್ತಾದಿಗಳು ಶ್ರೀಮಠಕ್ಕೆ ಬರಬೇಕು? ಶರಣರತ್ರ ಹೋದಾಗ, ಒಬ್ಬ ಸದುವಿನಯದ ಗುರುವಿನತ್ರ ಹೋದಾಗ, ಸುಜ್ಞಾನದ ಗುರುವಿನತ್ರ ಹೋದಾಗ ಅವರು ನಮಗೆ ನಮ್ಮ ಬದುಕಿಗೆ ಹಿಡಿದಿರುವಂತಹ, ಬಡಿದಿರುವಂತಹ ಬೇಸರವನ್ನ ಬಿಡಿಸುತ್ತಾರೆ, ಭ್ರಮೆಯನ್ನ ಬಿಡಿಸುತ್ತಾರೆ ಅನ್ನುವಂತಹ ಭರವಸೆಯನ್ನು ಇಟ್ಕೊಂಡು ಭಕ್ತಾದಿಗಳು ಗುರುಗಳ ಹತ್ರ, ಶರಣರ ಹತ್ರ, ಅನುಭವಿಗಳ ಹತ್ರ ಬರ್ತಾರೆ. ಈ ರೀತಿಯಾಗಿರುವಂತ ಒಂದು ನಿರೀಕ್ಷಣೆ. ದೇರ್ ಈಸ್ ಎ ಗ್ರೇಟ್ ಎಕ್ಸ್ಪೆಕ್ಟೇಷನ್ ಆಫ್ ಡಿವೋಟೀಸ್. ಇಂಥ ಒಂದು ನಿರೀಕ್ಷೆ ಇದೆಯಲ್ಲ, ನಿರೀಕ್ಷೆಗಳನ್ನ ನಾವುಗಳು ಸತ್ಯವಾಗಿಸಬೇಕು. ಅಂತ ಸಂದರ್ಭವನ್ನ ಮತ್ತೆ ಮತ್ತೆ ತಂದುಕೊಳ್ಳಿ.
ಮುರುಗೇಂದ್ರ ಶಿವಯೋಗಿಗಳಂತವರು ನೋಡಿ, ಶಿವಯೋಗ ಪರಂಪರೆಯನ್ನ ಬೆಂಗಳೂರಿನ ಸರ್ಪಭೂಷಣ ಶಿವಯೋಗಿಗಳಂತವರು, ಬಾಲಲೀಲ ಮಹಾಂತ ಶಿವಯೋಗಿಗಳವರು, ಘನಮಠ ಶಿವಯೋಗಿಗಳು, ಮುಪ್ಪಿನ ಶಿವಯೋಗಿಗಳು, ಒಬ್ರೇ ಇಬ್ರೇ ಈ ಭಾಗದಲ್ಲಿ ಆಗಿ ಹೋಗಿರುವಂತ ತಿಪ್ಪೇರುದ್ರ ಸ್ವಾಮಿಗಳು, ಮೂಲ ಕರ್ತೃಗಳಾಗಿರುವಂತ ಮುರುಗಿಯ ಶಾಂತವೀರ ಸ್ವಾಮೀಜಿಯವರು, ಅವರು ಈ ಜಗತ್ತಿಗೆ ಮಾತ್ರವಲ್ಲದೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರು ಈ ಜಗತ್ತಿಗೆ ಧ್ಯಾನ ಪರಂಪರೆಯನ್ನು ಹೇಳ್ಕೊಡ್ತಾ ಹೋದ್ರು. ಶಿವಯೋಗವನ್ನ ಕಲಿಸ್ತಾ ಹೋದ್ರು. ಇವತ್ತಿಗೂ ಕೂಡ ಆ ಶಿವಯೋಗವನ್ನ ಮುರುಘಾ ಮಠದ ಮುಖಾಂತರವಾಗಿ ನಾವುಗಳು ಅದರ ಪ್ರಾತ್ಯಕ್ಷಿಕೆಯನ್ನ ಡೆಮೋ ಜನಗಳಿಗೆ ತೋರಿಸುತ್ತಾ ನೀವುಗಳು ಕೂಡ ಭರವಸೆಯ ಕಡೆಗೆ ಬನ್ನಿ, ಇಂಥ ಒಂದು ಆಧ್ಯಾತ್ಮಿಕತೆಯ ಕಡೆಗೆ ಬನ್ನಿ ಅನ್ನುವಂತಹದನ್ನ ಇವತ್ತು ನಾವು ಪ್ರಾತ್ಯಕ್ಷಿಕೆಯಾಗಿ ಹೇಳಿಕೊಡ್ತಾ ಇದ್ದೀವಿ. ಎಂಥ ಉಜ್ವಲವಾಗಿರುವಂತಹ ಪರಂಪರೆ. ಆ ಬಸವ ಪರಂಪರೆ, ಶರಣ ಪರಂಪರೆ, ವಚನ ಪರಂಪರೆ ನಮ್ಮೆಲ್ಲರ ಪರಂಪರೆಯಾಗಿದೆ. ನನಗಿಷ್ಟು ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ನಾನು ಒಂದು ರಾಜಕಾರಣದ ಜೊತೆಯಲ್ಲಿ ಹೋದಾಗ ಸಿಗುವಂತಹ ಸಂತೋಷ, ಯಾವ ರೀತಿಯಾಗಿರುವಂತಹ ಸಂತೋಷವೂ ನನಗೆ ಅಲ್ಲಿ ಸಿಕ್ಕೋದು. ಅಧಿಕಾರದ ಜೊತೆಯಲ್ಲಿ, ಭೌತಿಕತೆಯ ಜೊತೆಯಲ್ಲಿ, ಮತ್ತೆ ಬೇರೆ ಬೇರೆ ರೀತಿಯಾಗಿರುವಂತಹ ಆಮಿಷಗಳ ಜೊತೆಯಲ್ಲಿ ಹೋಗುವುದು ಬದುಕಿನ ಅಹೋಭಾಗ್ಯ ಅಲ್ಲ. ಇರುವುದು ಬಡತನ, ಅಸಹಾಯಕತೆ ಇರಬಹುದು. ಶರಣರು ಬಂಡವಾಳದಿಂದ ಎದ್ದು ಬಂದವರಲ್ಲ, ಶ್ರೀಮಂತಿಕೆಯಿಂದ ಎದ್ದು ಬಂದವರಲ್ಲ, ಆದರ್ಶವನ್ನೇ ಬಂಡವಾಳವನ್ನಾಗಿ ಅವರು ಮಾಡಿಕೊಂಡವರು. ನೋಡಿ, ಶರಣರ ಬಂಡವಾಳ ಅಂತಂದ್ರೆ ಆದರ್ಶ, ಸಿಂಪ್ಲಿಸಿಟಿ, ಸರಳತೆ. ಶ್ರೀಮಂತಿಕೆಯಿಂದ ಎದ್ದು ಬಂದವರಲ್ಲ, ನೋ ರಿಚ್ನೆಸ್. ಶರಣರೇ ಒಂದು ಶ್ರೀಮಂತಿಕೆ. ಒಬ್ಬೊಬ್ಬ ಶರಣರು ಒಂದೊಂದು ಸಾಂಸ್ಕೃತಿಕವಾಗಿರುವಂತ, ಮೌಲ್ಯಾಧಾರಿತವಾಗಿರುವಂತ, ಅನರ್ಘ್ಯವಾಗಿರುವಂತ ವ್ಯಕ್ತಿಗಳಾಗಿದ್ರು. ಜಗತ್ತಿನಲ್ಲಿ ಇಂಥದೊಂದು ಇತಿಹಾಸ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಅನ್ರಿ, ಸಿಗ್ಲಿಕ್ಕೆ ಸಾಧ್ಯ ಇದೆ ಅನ್ರಿ. ಕಾಯಕ ಪರಂಪರೆ. ಬಸವಾದಿ ಶರಣರು ಬರುವುದಕ್ಕಿಂತ ಮುನ್ನ ಕರ್ಮ ಸಿದ್ಧಾಂತ ಇತ್ತು. ಈ ಕರ್ಮ ಮಾಡಿದ್ರೆ ಹಾಗಾಗ್ತಾರೆ, ಕರ್ಮ ಮಾಡಿದ್ರೆ ಹೀಗಾಗ್ತಾರೆ ಅನ್ನುವಂತ. ಹುಟ್ಟಿದಂತ ವ್ಯಕ್ತಿಯ ಬದುಕಿನಲ್ಲಿ, ಶರೀರದಲ್ಲಿ ಯಾವುದೋ ಒಂದು ದೌರ್ಬಲ್ಯ ಇದೆ, ಅಂಗವಿಕಲತೆ ಇದೆ ಅಂತ ಇಟ್ಕೊಳ್ಳಿ. ವಾಟ್ ಇಸ್ ದ ಕನ್ಸೆಪ್ಟ್ ಆಫ್ ಕರ್ಮ? ಓ, ನೀನು ಈ ರೀತಿಯಾಗಿ ಹುಟ್ಟಿರುವೆಯಲ್ಲ, ನಿನ್ನ ಅಂಗದಲ್ಲಿ ಈ ರೀತಿಯಾಗಿರುವಂತಹ ವಿಕಲತೆ ಇರಲಿಕ್ಕೆ ನೀನು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪ ಕೃತ್ಯಗಳು. ಇವತ್ತು ನೀನು ದುಃಖವನ್ನು ಅನುಭವಿಸ್ತಾ ಇದೆಯಲ್ಲ, ಸಂಕಟವನ್ನ ಎದುರಿಸ್ತಾ ಇದೆಯಲ್ಲ, ಇಂಥ ಎಲ್ಲವುಗಳಿಗೂ ಹಿಂದಿನ ಜನ್ಮದ ಒಂದು ಕೊಂಡಿಗೆ ಸಂಬಂಧವನ್ನ, ಎಳೆಯನ್ನ ಇಟ್ಕೊಂಡು ಮಾತನಾಡ್ತಾರಲ್ಲ ಕೆಲವರು, ಅದು ಕರ್ಮ. ಸುಖ ಬಂದರೆ ಪುಣ್ಯದ ಫಲ ಎನ್ನೇನು?
ದುಃಖ ಬಂದರೆ ಪಾಪದ ಫಲ ಎನ್ನೆನು, ನೀ ಮಾಡಿದಡೆ ಆಯಿತು ಎಂದೆನ್ನೆನು. ಸರ್ವ ಶರಣ ಶರಣೆಯರೇ, ಸುಖ ದುಃಖಗಳು ಎಲ್ಲರ ಬದುಕಿನಲ್ಲಿ ಅವು ಘಟಿಸುತ್ತವೆ. ಸುಖ ಬಂತು ಅಂತಂದ್ರೆ ಪುಣ್ಯದ ಫಲ ಅಂತೇಳಿ ಭಾವಿಸಿಕೊಳ್ಳುವಂತ ಅಗತ್ಯ ಇಲ್ಲ ಅನ್ನುವಂಥದನ್ನ ಬಸವವಾಣಿ ಒತ್ತಿ ಒತ್ತಿ ಹೇಳುತ್ತದೆ. ಬೈ ಚಾನ್ಸ್ ದುಃಖ ಬಂತು ಅಂತಂದ್ರೆ ವ್ಯಕ್ತಿ ಮಾಡಿದ ಪಾಪದ ಫಲ ಅಂತ ತಿಳ್ಕೋಬಾರ್ದು. ನೀ ಮಾಡಿದೊಡೆ ಆಯಿತು ಎಂದೇನು. ದೇವರಿಗೇನೆ ಚಾಲೆಂಜ್ ಮಾಡಿದವರು ಶರಣರು ಆಗಿದ್ದಾರೆ. ಇಂಥ ಒಂದು ಕರ್ಮ ಸಿದ್ಧಾಂತದ ಜಾಗದಲ್ಲಿ ಕಾಯಕ ಸಿದ್ಧಾಂತವನ್ನ ಜಗತ್ತಿಗೆ ನೀಡಿ ಅದರ ಮುಖಾಂತರವಾಗಿನೇ ಆದರ್ಶವನ್ನ ತೋರಿದ್ರಲ್ಲ, ಹೃದಯ ವೈಶಾಲ್ಯತೆಯನ್ನ ತೋರಿದ್ರಲ್ಲ, ಒಂದು ಸಮ ಸಮಾಜವನ್ನ ಕಟ್ಟಿಕೊಟ್ರಲ್ಲ, ಅದು ಈ ಅಪೂರ್ವ ಶರಣ ಸಂಸ್ಕೃತಿಯ ವೈವಿಧ್ಯತೆ. ಶರಣ ಸಂಸ್ಕೃತಿಯೇ ಒಂದು ವೈವಿಧ್ಯತೆ. ಅದು ಅಪೂರ್ವ, ಅಪ್ರತಿಮ. ಹಣ, ಅಧಿಕಾರ, ಅಂತಸ್ತುಗಳ ಜೊತೆಯಲ್ಲಿ ಸಾಗುವುದಕ್ಕಿಂತ ನಾವು ನೀವುಗಳು ಶರಣ ಸಂಸ್ಕೃತಿಯಲ್ಲಿ ಸಾಗೋದಿದೆಯಲ್ಲ, ಅದು ಶರಣ ಸಂಸ್ಕೃತಿಯ ಜೊತೆಯಲ್ಲಿ ಸಾಗುವುದೇ ನಮ್ಮ ನಿಜವಾಗಿರುವಂತಹ ಸಾಂಸ್ಕೃತಿಕವಾದ ಶ್ರೀಮಂತಿಕೆ. ಸಂಸ್ಕೃತಿಯ ಜೊತೆಯಲ್ಲಿ ಸಾಗುವುದರಿಂದಲೇ ಒಬ್ಬ ವ್ಯಕ್ತಿ ಬಲಾಢ್ಯನಾಗುತ್ತಾನೆ. ಒಂದು ಉದಾತ್ತವಾದ ಪರಂಪರೆಯ ಜೊತೆಯಲ್ಲಿ ಗುರುತಿಸಿಕೊಳ್ಳುವುದಿದೆಯಲ್ಲ, ಅದರಿಂದಲೇ ಆತ ಶಕ್ತಿಶಾಲಿಯಾಗುತ್ತಾನೆ. ಇಂಥ ಸಾಮಾನ್ಯನನ್ನ ಶಕ್ತಿಶಾಲಿಯನ್ನಾಗಿಸುವಂತ ಒಂದು ಶಕ್ತಿ ಈ ಬಸವ ಪರಂಪರೆಯಲ್ಲಿದೆ, ಶರಣ ಪರಂಪರೆಯಲ್ಲಿದೆ, ವಚನ ಪರಂಪರೆಯಲ್ಲಿ ಇದೆ. ಪರಂಪರೆಯನ್ನು ಬಿಟ್ಟು ಸಾಕ್ತಕ್ಕಂಥವ್ರಿಗೆ ಜೀವನ ಅಷ್ಟಕ್ಕಷ್ಟೇ. ಅದು ಪರಂಪರೆಯ ಜೊತೆಯಲ್ಲಿ, ಉಜ್ವಲ ಪರಂಪರೆಯ ಜೊತೆಯಲ್ಲಿ ಸಾಗುವವರು ಶ್ರೀಮಂತಿಕೆ ಇಲ್ಲದಿದ್ದರೂ ಶ್ರೀಮಂತರು. ಅವರು ಹಣ ಇಲ್ಲದಿದ್ದರೂ ಅವರು ಹೃದಯವಂತರು, ಬುದ್ಧಿವಂತರು, ಗುಣವಂತರು. ಅವರು ಶ್ರೀಮಂತಿಕೆ ಬರುತ್ತದೆ ಹೋಗುತ್ತದೆ, ಆದರೆ ಹೃದಯವಂತಿಕೆ. ಬಸವಾದಿ ಶರಣರು ನಮ್ಮೆಲ್ಲರಿಗೆ ಹೃದಯವಂತಿಕೆಯನ್ನು ಹೇಳಿಕೊಟ್ಟರು. ಉಜ್ವಲವಾಗಿರುವಂತಹ ಕಾಯಕ ಪರಂಪರೆಯನ್ನು ನಮ್ಗೆ ಹೇಳಿಕೊಟ್ರು. ಇಂಥ ಉಜ್ವಲವಾದ ಪರಂಪರೆಯ ಜೊತೆಯಲ್ಲಿ ಸಾಗುವುದೇ ನಿಮ್ಮೆಲ್ಲರ ಬದುಕಿನ ಒಂದು ಆತ್ಯಂತಿಕವಾಗಿರುವಂತಹ ಒಂದು ಆನಂದ, ಪರಮಾನಂದ. ಅದೆಲ್ಲದರ ಜೊತೆಯಲ್ಲಿ ದಾಸೋಹ ಪರಂಪರೆ ನೋಡಿ. ಡೆಪ್ಯೂಟಿ ಚನ್ನಬಸಪ್ಪನವರು ಅವತ್ತಿನ ನಮ್ಮ ಪೀಠಾಧೀಶರಾಗಿದ್ದಂತಹ ಶಿರಸಿಂಗಿಯ ಮಹಾಲಿಂಗ ಮಹಾಸ್ವಾಮೀಜಿಯವರಿಗೆ ಪತ್ರವನ್ನು ಬರೆದು, ನೀವುಗಳು ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಪ್ರಸಾದ ನಿಲಯವನ್ನು ಆರಂಭಿಸಬೇಕು ಕೇಳಿಕೊಂಡಾಗ ಮೊದಲನೆಯ ಬಾರಿಗೆ ಸಮಾಜ ಬಾಂಧವರನ್ನೆಲ್ಲ ಉಳುವಿಯ ಆ ಪಾವನವಾಗಿರುವಂತ ಕ್ಷೇತ್ರದಲ್ಲಿ ಸೇರಿಸಿ ಚರ್ಚೆಯನ್ನು ಮಾಡಿ ನಿರ್ಣಯವನ್ನು ತೆಗೆದುಕೊಂಡು ಬೆಳಗಾವಿಯಲ್ಲಿ ಪ್ರಪ್ರಥಮ ಬಾರಿಗೆ ಐತಿಹಾಸಿಕ ಮುರುಘಾ ಮಠದಿಂದ ಪ್ರಸಾದ ನಿಲಯ ಆರಂಭ ಆಯಿತು ಅನ್ನೋ ನೋಡಿ. ಜನರ ಧ್ವನಿಗೆ ಮುರುಘಾ ಮಠ ಯಾವ ರೀತಿಯಾಗಿ ಸ್ಪಂದನವನ್ನು ನೀಡಿದೆ. ಚನ್ನಬಸಪ್ಪನವರ ಒಂದು ಪತ್ರಕ್ಕೆ ಮಹಾಲಿಂಗ ಸ್ವಾಮೀಜಿಯವರು ಪ್ರಸಾದ ನಿಲಯಕ್ಕೆ ಚಾಲನೆಯನ್ನು ಕೊಡುವುದರ ಮುಖಾಂತರವಾಗಿ
ಭಕ್ತಾದಿಗಳ ಧ್ವನಿಗೆ ಯಾವ ರೀತಿಯಾಗಿ ಸ್ಪಂದನವನ್ನು ನೀಡಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಮಾತ್ರವಲ್ಲದೆ ಜಯದೇವ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ಎಲ್ಲ ಕಡೆಯೂ ಜಯದೇವ ಪ್ರಸಾದ ನಿಲಯವನ್ನ ಪ್ರಾರಂಭ ಮಾಡುವುದರ ಮುಖಾಂತರವಾಗಿ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಆಶ್ರಯದಾತರಾದರು. ಇದು ಕೂಡ ಬಸವ ಸಂಸ್ಕೃತಿಯೇ, ಶರಣ ಸಂಸ್ಕೃತಿಯೇ. ದಾಸವ ಸಂಸ್ಕೃತಿ ಅದು ಶರಣ ಸಂಸ್ಕೃತಿ. ಮಾತ್ರವಲ್ಲದೆ ಅವತ್ತಿನ ಮೈಸೂರು ಅರಸರಿಗೆ, ಸರ್ಕಾರಕ್ಕೆ, ನಾವು ನಿಮಗೆ ಹಣ ಕೊಡ್ತೀವ್ರಿ ಮಹಾರಾಜರೇ, ಜನತೆಗೋಸ್ಕರವಾಗಿ, ಸಮಾಜ ಬಾಂಧವರಿಗೋಸ್ಕರವಾಗಿ ಪೆಥಾಲಜಿ ಅನ್ನುವಂತಹ ವಿಭಾಗವನ್ನ ನೀವು ಮೈಸೂರಲ್ಲಿ ಆರಂಭ ಮಾಡ್ರಿ. ಒಂದು ಹಂತದಲ್ಲಿ ಸರ್ಕಾರಗಳಿಗೆ ಮಾರ್ಗದರ್ಶನ, ಮಹಾರಾಜರಿಗೆ ಮಾರ್ಗದರ್ಶನ ಅಂತ ಮಹಾರಾಜರಿಗೆ ಶ್ರೀಮಠದಿಂದ ದೇಣಿಗೆಯನ್ನು ಕೊಟ್ಟಂತಹ ಒಂದು ಸಂದರ್ಭಗಳಿಲ್ಲ. ನಮ್ಮ ಪೀಠದಲ್ಲಿ ಆಗಿ ಹೋಗಿರುವಂತಹ ಜಯವಿಭವ ಮಹಾಸ್ವಾಮೀಜಿಯವರು ಭಾರತ ಚೈನಾ ಯುದ್ಧ ನಡೆದಂತಹ ಒಂದು ಸಂದರ್ಭದಲ್ಲಿ ಭಾರತ ಸರ್ಕಾರಕ್ಕೆ ಅವತ್ತಿನ ಪ್ರಧಾನ ಮಂತ್ರಿಗಳ ಪರಿಹಾರ ನಿಧಿಗೆ ಶ್ರೀಮಠದ ಚಿನ್ನಾಭರಣಗಳನ್ನ, ಬಂಗಾರದ ಕಿರೀಟಾದಿಗಳನ್ನು ಕೊಟ್ಟಂತಹ ಒಂದು ಉದಾಹರಣೆ ಎಲ್ಲಾದರೂ ನಮಗೆ ಸಿಗುತ್ತದೆಯೇ? ಇದು ನಿಜವಾದ ದಾಸೋಹದ ಪರಿಕಲ್ಪನೆ. ಬಸವಣ್ಣನವರು ಹೇಳೋದಿಲ್ವೇ, ನಿಮ್ಮ ಸುಖ ಎನ್ನ ಸುಖ, ನಿಮ್ಮ ದುಃಖ ಎನ್ನ ದುಃಖ. ಅದೇ ಶಿವಯೋಗ ಪರಂಪರೆಯನ್ನ, ಅದೇ ದಾಸೋಹ ಪರಂಪರೆಯನ್ನ ಇವತ್ತಿಗೂ ಕೂಡ ಮುರುಘಾ ಮಠದ ಮುಖಾಂತರವಾಗಿ ನಾವುಗಳು ಮುಂದುವರಿಸ್ತಾ ಇದ್ದೇವಲ್ಲ. ಆ ಪರಂಪರೆಯ ಮುಂದುವರಿಕೆ ಇವತ್ತು. ಅದನ್ನು ನಾವುಗಳು ಶಿಸ್ತುಬದ್ಧವಾಗಿ, ಕ್ರಮಬದ್ಧವಾಗಿ, ಪ್ರಾಮಾಣಿಕವಾಗಿ ಮುಂದುವರಿಸಿಕೊಂಡು ಹೋಗುವುದೇ ಬಸವಾದಿ ಶರಣರಿಗೆ, ಅಲ್ಲಮಾದಿ ಶರಣರಿಗೆ, ಇಡೀ ಮುರುಘಾ ಪರಂಪರೆಗೆ, ಗುರು ಪರಂಪರೆಗೆ ನಾವು ಸಲ್ಲಿಸುವಂತ ಬಹುದೊಡ್ಡ ಗೌರವ ಅನ್ನುವಂತ ಒಂದು ಧನ್ಯತಾ ಭಾವನೆ. ಕೊರೋನಾ ಬಂದಿರುವಂತ ಒಂದು ಸಂದರ್ಭದಲ್ಲಿ ತಿಂಗಳಾನುಗಟ್ಲೆ ನಾವುಗಳು 10,000 ಜನರಿಗೆ ದಿನವೂ ಮಠದ ಬಾಗಿಲಿಗೆ ಕರೆದು ಪ್ರೀತಿಯಿಂದ, ಅಂತಃಕರಣದಿಂದ ಅವ್ರಿಗೆಲ್ಲ ನಾವುಗಳು ದವಸ ಧಾನ್ಯವನ್ನ ಕೊಡಮಾಡಿದ್ದೇವಲ್ಲ. ಇದು ಶರಣ ಸಂಸ್ಕೃತಿ, ಇದು ಬಸವ ಸಂಸ್ಕೃತಿ, ಇದು ಮುರುಘಾ ಮಠದ ಸಂಸ್ಕೃತಿ. ಎಲ್ಲರೂ ಅಧೀರರಾಗಿ 4 ಗೋಡೆಯ ಒಳಗಡೆ ಬಂಧಿತರಾದಂತಹ ಒಂದು ಸಂದರ್ಭದಲ್ಲಿ ಮುರುಘಾ ಮಠ ಬಾಗಿಲನ್ನ ತೆರೆದು ಬನ್ನಿ ಭಕ್ತಾದಿಗಳೇ, ಬನ್ನಿ ಬಾಂಧವರೇ, ಮಠ ಇರುವುದೇ ನಿಮಗೋಸ್ಕರವಾಗಿ, ನಿಮ್ಮ ಸಂಕಷ್ಟಕ್ಕೋಸ್ಕರವಾಗಿ ಇದೆ, ಬನ್ನಿ ಅಂತೇಳಿ ಅಂತಃಕರಣದಿಂದ ಅವನ್ನೆಲ್ಲ ಕರೆದು ನಾವುಗಳು ದಾಸೋಹ ಮಾಡಿದೇವಲ್ಲ. ಇದು ಉಜ್ವಲವಾಗಿರುವಂತಹ ದಾಸೋಹ ಪರಂಪರೆ. ಅನ್ನದಾಸೋಹ, ಜ್ಞಾನ ದಾಸೋಹ, ಭಕ್ತಿ ದಾಸೋಹ. ಮಲ್ಲಿಕಾರ್ಜುನ ಶ್ರೀಗಳವರು ಶಿಕ್ಷಣ ದಾಸೋಹಕ್ಕೆ ಒತ್ತಾಸೆಯನ್ನು ನೀಡಿ 100 ಸಂಘ ಸಂಸ್ಥೆಗಳನ್ನು ಅವರು ಮಾಡಿದರು. ಇಲ್ಲಿ ಆಗಿ ಹೋಗಿರುವಂತಹ ಪ್ರತಿಯೊಬ್ಬ ಮಹಾಸ್ವಾಮಿಗಳವರೂ ಕೂಡ ಬದ್ಧತೆಯ ಜೊತೆಯಲ್ಲಿ ಬದುಕನ್ನು ನಡೆಸಿದ್ದಾರೆ. ಕಮಿಟ್ಮೆಂಟ್. ಬದುಕಿಗೆ ಬದ್ಧತೆ ಬೇಕು. ಬದ್ಧತೆಯ ಜೊತೆಯಲ್ಲಿ ನಾವು ಸಾಗಬೇಕು. ಬದ್ಧತೆಗೆ ಬದುಕನ್ನ ಅಳೆದು ಹಾಕಬೇಕು. ಪ್ರಬುದ್ಧತೆ ಇದ್ದವರು ಮಾತ್ರ ಬದ್ಧತೆಯನ್ನು ಅರ್ಥ ಮಾಡ್ಕೊಳ್ತಾರೆ. ಪ್ರಬುದ್ಧತೆ ಇಲ್ಲದೆ ಹೋದ್ರೆ ಬದ್ಧತೆ ಹೆಂಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇದೆ?
ಕೆಲವರು ನಿರಕ್ಷರ ಕುಕ್ಷಿಗಳೇ ಇರಬಹುದು, ಆದರೆ ಅವರ ಬದುಕಿನಲ್ಲಿ ಬದ್ಧತೆ ಎದ್ದು ಕಾಣುತ್ತದೆ. ನಮ್ಮೆಲ್ಲರದು ಬದ್ಧತೆಯ ಬದುಕಾಗಲಿ, ಪ್ರಬುದ್ಧತೆಯ ಮಾತಾಗಲಿ, ಪ್ರಬುದ್ಧತೆಯ ನಡೆ ನುಡಿ, ಪ್ರಬುದ್ಧವಾಗಿರುವಂತ ನಡೆ, ಪ್ರಬುದ್ಧವಾಗಿರುವಂತ ಒಂದು ನಡೆ. ಯಾರು ಪ್ರಬುದ್ಧ ನಡೆ ಮತ್ತು ಪ್ರಬುದ್ಧ ನುಡಿಗೆ ಒಳಗಡೆ ಆಗ್ತಾರೆ, ಅವರಿಂದ ಯಾವುದೇ ರೀತಿಯಾಗಿರುವಂತಹ ಅನಾಹುತಗಳು, ಅವಘಡಗಳು, ಆಪತ್ತುಗಳು, ತೊಂದರೆ ತಾಪತ್ರಯಗಳು ಬೇರೆಯವರಿಗೆ, ಅನ್ಯರಿಗೆ ಕೊಡಲಾಗುವುದಿಲ್ಲ. ಬದಲಾಗಿ ಅನ್ಯರ ತಾಪತ್ರಯಗಳನ್ನು, ಕುಂದುಕೊರತೆಗಳನ್ನು ನಿವಾರಿಸುವಂತಹ, ಸ್ಪಂದಿಸುವಂತಹ ಒಂದು ಸ್ಪಂದನಶೀಲವಾಗಿರುವಂತಹ ಹೃದಯವನ್ನ ನಾವು ಪಡೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡುವುದಾದರೆ, ಶರಣರು ಅಂದು ಇದ್ದರೂ ಇಂದು ಇಲ್ಲ ಅನ್ನುವಂಥ ಶೂನ್ಯ ಸ್ಥಿತಿ ಅದೇಕೆ ನಿರ್ಮಾಣವಾಗುತ್ತದೆ? ಶರಣರು ಕೇಳುತ್ತಾರೆ, ಅಂದೊಂದು ಪರಿ ಇಂದೊಂದು ಪರಿಯೇ ಗುರುಲಿಂಗ ಜಂಗಮ, ಅಂದೊಂದು ಪರಿ ಇಂದೊಂದು ಪರಿಯೇ ಶಿವಯುಗ ಲಿಂಗಾರ್ಚನೆ ಅನುಭವ ಇಲ್ಲ. ಶರಣರು ಅವತ್ತು ಇದ್ರು, ಶರಣರು ಇವತ್ತೂ ಇದ್ದಾರೆ. ಆದರೆ ಶರಣರನ್ನ ನೋಡುವಂತಹ ದೃಷ್ಟಿ ಬೇಕಲ್ಲ. ಯಾರಿಗೆ ಅಂತ ದೃಷ್ಟಿ ಇದೆಯೋ ಅವರು ನಿತ್ಯವೂ ಶರಣರ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡುತ್ತಾರೆ, ಶರಣ ತತ್ವದ ಜೊತೆಯಲ್ಲಿ ಬದುಕನ್ನು ನಡೆಸುತ್ತಾರೆ. ಕೊರೋನಾ ಬಂದಿರುವಂತಹ ಒಂದು ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೆ ಅತ್ಯಂತ ವಿಶ್ವಾಸದಿಂದ ಕೇಳ್ಕೊಳ್ತಾ ಇದ್ದೀನಿ, ಒಂದಷ್ಟು ಆರ್ಥಿಕವಾಗಿರುವಂತ ತಲ್ಲಣವನ್ನು ಅದು ಸೃಷ್ಟಿ ಮಾಡಿರಬಹುದು, ಒಂದಷ್ಟು ಅಸಹಾಯಕತೆಯನ್ನ ಅದು ನಿರ್ಮಾಣ ಮಾಡಿರಬಹುದು. ಆದರೆ ಅದು ಕೊಡ್ತಾ ಇರುವಂತ ಒಂದು ಪಾಠ, ಅದು ನಮ್ಮೆಲ್ಲರಿಗೆ ಪಾಠವನ್ನ ಹೇಳ್ಕೊಡ್ತಾ ಇದೆ. ಕೊರೋನಾ ಹೇಳಿಕೊಡ್ತಾ ಇರುವಂತ ಒಂದು ಪಾಠವನ್ನು ನಾವೆಲ್ಲರ ಬದುಕಿನಲ್ಲಿ ಪಾಲಿಸುವುದಾದರೆ ಎಲ್ಲರೂ ಸುಖವಾಗಿ ಇರಬಹುದು, ಸಂತೃಪ್ತಿಯಿಂದ ಜೀವನವನ್ನ ಸಾಗಿಸಬಹುದು. ಕೊರೋನಾ ಅನ್ನುವಂಥ ವೈರಾಣು ನಮಗೆ ಸಮಯದ ಮಹತ್ವವನ್ನು ಹೇಳ್ಕೊಡ್ತಾ ಇದೆ. ಪ್ರಧಾನ ಮಂತ್ರಿಜಿಯವರು ಮೊದಲನೆಯ ಲಾಕ್ಡೌನ್ ಘೋಷಣೆ ಮಾಡಿದ್ರು 10-15 ದಿವಸ. ಯಾವಾಗಪ್ಪ ಈ ಕೊರೋನಾ ಮುಗಿಯುತ್ತದೆ? ಅದು ಮುಗಿಯುವುದರ ಒಳಗಡೆಯಾಗಿ ಮತ್ತೊಂದು ಸಾರಿ ಅವರು ಲಾಕ್ಡೌನ್ ಘೋಷಣೆ ಮಾಡಿದ್ರು. ಈಗ ಮೂರನೆಯ ಘೋಷಣೆ, ಮೂರನೆಯ ಲಾಕ್ಡೌನ್ ನಲ್ಲಿ ನಾವು ಇದ್ದೇವೆ. ಇವತ್ತು ಏನ್ ಹೇಳ್ತಾರೋ, ಯಾವ್ದು ಹೇಳ್ತಾರೋ, ಏನ್ ಚಿಂತನೆ ಮಾಡ್ತಾರೋ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ಎಲ್ಲರೂ ಇದ್ದಾರೆ. ಸಮಯದ ಮಹತ್ವವನ್ನು ಅದು ಹೇಳ್ಕೊಡ್ತಾ ಇದೆ, ವಸ್ತುವಿನ ಬೆಲೆಯನ್ನು ಹೇಳ್ಕೊಡ್ತಾ ಇದೆ. ತರಕಾರಿ ಸಿಗ್ತಾ ಇಲ್ಲ, ಬೇರೆ ದಿವಸ ವಿಪುಲವಾಗಿ ತರಕಾರಿ ಸಿಗ್ತಾ ಇತ್ತು. ಕೊರೋನಾ ಬಂದಂತ ಸಂದರ್ಭದಲ್ಲಿ ಅಕ್ಕಿಯ ಬೆಲೆಯನ್ನ, ಗೋಧಿಯ ಬೆಲೆಯನ್ನ, ತರಕಾರಿಯ ಬೆಲೆಯನ್ನ, ಒಟ್ಟಾರೆ ವಸ್ತುವಿನ ಬೆಲೆಯನ್ನ ಅದು ಹೇಳ್ಕೊಡ್ತಾ ಇದೆ. ಭಾವನೆಯ ಬೆಲೆಯನ್ನ ಹೇಳ್ಕೊಡ್ತಾ ಇದೆ, ಭಾವನೆಯ ಮಹತ್ವವನ್ನು ಅದು ಸಾರಿ ಸಾರಿ ಹೇಳ್ತಾ ಇದೆ. ಎಲ್ಲೋ ದೂರ ಇರುವಂತಹ ಮಗ, ಕರ್ನಾಟಕದಲ್ಲಿ ಇರುವಂತಹ ತಾಯಿ, ತಂದೆ, ದೂರ ಇರುವಂತಹ ಆ ಹೃದಯಕ್ಕೋಸ್ಕರವಾಗಿ ಮಿಡಿಯುತ್ತಿರುವಂತಹ ಒಂದು ಸಂದರ್ಭ. ಲಕ್ಷೋಪಲಕ್ಷ ಜನರು ಹೊರ ರಾಜ್ಯಗಳಲ್ಲಿ, ಹೊರ ರಾಷ್ಟ್ರಗಳಲ್ಲಿ ಇರುವಂತವರನ್ನ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅವ್ರನ್ನ ಬರ್ಮಾಡ್ಕೊಳ್ತಾ ಇದೆಯಲ್ಲ. ಕಮ್ಯುನಿಕೇಶನ್ ಇದೆಲ್ಲ ಯಾಕೆ ಅಂತಂದ್ರೆ
ಬಿಕಾಸ್ ಆಫ್ ದ ಭಾವನೆ, ಫೀಲಿಂಗ್ಸ್. ಭಾವನೆಯ ಬೆಲೆಯನ್ನ ಕರೋನಾ ಹೇಳ್ಕೊಡ್ತಾ ಇದೆ. ಸಂಬಂಧದ ಬೆಲೆಯನ್ನು ಹೇಳ್ಕೊಡ್ತಾ ಇದೆ. ಮಾನವೀಯ ಸಂಬಂಧಗಳು, ಹ್ಯೂಮನ್ ರಿಲೇಶನ್ಶಿಪ್ ವಿಚ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದನ್ನು ಕಳ್ಕೊಂಡ್ರೂ ನಾವು ಮಾನವ ಸಂಬಂಧವನ್ನು ಕಳ್ಕೋಬಾರದು. ಒಬ್ಬರು ಮತ್ತೊಬ್ಬರ ನಡುವೆ ಇರುವಂತಹ ಆ ತಾತ್ವಿಕವಾದ ಆ ಸಂಬಂಧ, ಆ ಬೌದ್ಧಿಕವಾಗಿರುವಂತಹ ಒಂದು ಸಂಬಂಧವನ್ನು ನಾವು ಅದೇ ರೀತಿ ಇಟ್ಕೊಂಡು ಹೋಗಬೇಕು. ವಾಹನದ ಬೆಲೆಯನ್ನು ಹೇಳ್ಕೊಡ್ತಾ ಇದೆ, ವಸ್ತುವಿನ ಬೆಲೆಯನ್ನು ಹೇಳ್ಕೊಡ್ತಾ ಇದೆ, ಸಹನೆಯ ಬೆಲೆಯನ್ನು ಅದು ಹೇಳ್ಕೊಡ್ತಾ ಇದೆ. ಎಲ್ಲರೂ ಸಹನೆಗೆ ಒಳಗಡೆಯಾಗಿ. ನನ್ನ ದೃಷ್ಟಿಯಲ್ಲಿ ಸಹನೆಯೇ ತಪಸ್ಸು, ಅಸಹನೆಯೇ ತಮಸ್ಸು. ನೋಡಿ, ಸಹನೆಯೇ ತಪಸ್ಸು, ಅಸಹನೆಯೇ ತಮಸ್ಸು. ಅಂದ್ರೆ ಅಂಧಕಾರ, ಅಜ್ಞಾನ. ಈ ಅಂಧಕಾರ ಯಾಕೆ? ಅಜ್ಞಾನದ ಕಾರಣಕ್ಕೋಸ್ಕರವಾಗಿ. ಯಾರು ಸಹನೆಯನ್ನು ಕಳೆದುಕೊಳ್ಳುತ್ತಾರೋ ಅವರ ಬದುಕಿನಲ್ಲಿ ಅಸಹನೆ ಇದೆ, ಅಜ್ಞಾನ ಇದೆ. ಕಾರಣ ನಾವುಗಳು ಸಹನೆಯನ್ನು ತಂದುಕೊಳ್ತಾ ಇದ್ದೀವಿ ಅನ್ನೋದಾದ್ರೆ ಜ್ಞಾನ ಇದೆ. ಜ್ಞಾನ ನಮಗೆ ಪ್ರೇರಣೆಯನ್ನ ಮಾಡ್ತಾ ಇದೆ, ಸ್ಫೂರ್ತಿಯನ್ನ ನೀಡ್ತಾ ಇದೆ. ಯು ಡೋಂಟ್ ಲೂಸ್ ಯುವರ್ ಪೇಷನ್ಸ್ ಆರ್ ಟಾಲರೆನ್ಸ್. ಎಂತೆಂಥದೋ ವಿದ್ಯಮಾನಗಳು ನಡೀತಾ ಇದ್ದಾವೆ. ನೀನು ಅವೆಲ್ಲವುಗಳಿಗೆ ತಲೆ ಕೆಡಿಸಿಕೊಳ್ಳಬೇಡ. ಕೊರೋನಾದ ಶಕ್ತಿ ದಿನದಿಂದ ದಿನಕ್ಕೆ ಅದು ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗಲೇಬೇಕು. ಅದು ಚಿತ್ರದುರ್ಗ ಜಿಲ್ಲೆಗೆ ಬಂದಿರಲಿಲ್ಲ. ಕೆಲವರು ಹೊರ ರಾಜ್ಯಗಳಿಗೆ ಹೋಗಿ ಬಂದರು. ಅವರ ಕಾರಣಕ್ಕೋಸ್ಕರವಾಗಿ ಅದು ಒಂದು 5-6 ಜನಗಳಿಗೆ ಅದು ಆವರಿಸ್ಕೊಳ್ಳಿ, ಮತ್ತೆ ಅದು ಕ್ಲಿಯರ್ ಆದೇ ಆಗುತ್ತೆ ಅನ್ನುವಂತ ಒಂದು ವಿಶ್ವಾಸವನ್ನ, ಭರವಸೆಯನ್ನ ನನಗೆ. ಹೆಂಗ್ ಬಂದಿದೆಯಾ ಹಂಗ್ ಹೋಗುತ್ತೆ. ಆದ್ರೆ ನಾವುಗಳು ಆ ನಿಯಮವನ್ನ ಪಾಲಿಸ್ಬೇಕಲ್ಲ, ಆ ಶಿಸ್ತನ್ನ ಪಾಲಿಸ್ಬೇಕಲ್ಲ, ಸಾಮಾಜಿಕ ಅಂತರವನ್ನ ಅಳವಡಿಸ್ಕೋಬೇಕಲ್ಲ, ಮುಖಕ್ಕೆ ಮಾಸ್ಕ್ ಅನ್ನ ಹಾಕ್ಬೇಕಲ್ಲ. ಇದೆಲ್ಲದನ್ನು ಪಾಲಿಸಿದಾಗ ಅದು ನಮಗೆ ನಿಮಗೆ ಏನು ಮಾಡ್ಲಿಕ್ಕೆ ಸಾಧ್ಯ. ನನಗೂ ಕೆಲವರು ಫೋನ್ ಮಾಡಿ, ಅಪ್ಪವ್ರೆ ನಿಮ್ಮ ಚಿತ್ರದುರ್ಗಕ್ಕೆ ಬಂದಿದೆ, ಹುಷಾರಾಗಿರಿ, ಜನಗಳ ಹತ್ರ ಹೋಗಬೇಡ್ರಿ ಅಂತ ತುಂಬಾ ದೈನ್ಯತೆಯಿಂದ ಕೇಳ್ಕೊಂಡು. ಮೊನ್ನೆ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಅವರು ಕೂಡ ಕರೆ ಮಾಡಿ, ನೀವು ಭಕ್ತರ ಜೊತೆಗಿರ್ತೀರ, ನಿಮ್ಮ ಜೊತೆ ಭಕ್ತರು ಬರ್ತಾರೆ, ಹುಷಾರಾಗಿರುತ್ತೆ ಅಂತ ಹೇಳಿ. ಕೆಲವು ಜನ ಸ್ವಾಮಿಗಳು ಕೂಡ, ಶಾಂತಿ ಸ್ವಾಮಿಗಳಿರ್ಬೋದು, ನಮ್ಮ ಅಥಣಿ ಸ್ವಾಮಿಗಳಿರ್ಬೋದು, ಮಲ್ಲಿಕಾರ್ಜುನ ಸ್ವಾಮಿಗಳು, ಮಾಚಿದೇವ ಸ್ವಾಮಿಗಳು, ಇನ್ನೂ ಬೇರೆ ಬೇರೆ ಸ್ವಾಮಿಗಳು ಅಂತರವನ್ನ ಕಾಪಾಡಿಕೊಳ್ಳಬೇಕು. ನಾನೂ ಅಂತರ ಕಾಪಾಡಿಕೊಳ್ಬೇಕು, ನೀವು ಅಂತರ ಕಾಪಾಡಿಕೊಳ್ಬೇಕು. ಕೊರೋನಾ ಈ ರೀತಿಯಾಗಿ ಅಂತರದ ಬಗ್ಗೆ ಅದು ನಮಗೆ ಮಹತ್ವವನ್ನು ಹೇಳ್ಕೊಡ್ತಾ ಇದೆ. ಇದೆಲ್ಲದರ ಮುಖಾಂತರವಾಗಿ ನಾವು ಇವತ್ತು ಜೀವನವನ್ನ, ಕಷ್ಟ ಇದೆ, ಸಂಕಷ್ಟ ಇದೆ, ಅತೃಪ್ತಿ ಇದೆ, ಅಸಮಾಧಾನ ಇದೆ. ಆ ಕೊರೋನಾ ಅನ್ನುವಂಥ ವೈರಾಣು ಹಂತ ಹಂತವಾಗಿ ಮಾನವ ಜನಾಂಗದಿಂದ ಬಿಡುಗಡೆ ಆಗುವಂತ ಒಂದು ಸಂದರ್ಭಗಳು ಬರ್ತಾ ಇದೆ. ನಾಳೆಯಿಂದ ಕೇಂದ್ರ ಸರ್ಕಾರ ಆ ರೈಲ್ವೆಯ ಓಡಾಟಕ್ಕೆ ಚಾಲನೆಯನ್ನು ಕೊಡ್ತಾ ಇದೆ. ಅತಿ ಶೀಘ್ರದಲ್ಲಿಯೇ ರಾಷ್ಟ್ರದ ಒಳಗಡೆ ಒಂದು ಏನು ಅಂತಂದ್ರೆ ವಿಮಾನಗಳ ಹಾರಾಟ ಶುರುವಾಗ್ತಾ ಇದೆ. ಜಗತ್ತು, ಅದರಲ್ಲಿ ಭಾರತ ದೇಶ, ಕರ್ನಾಟಕ ದಿನದಿಂದ ದಿನಕ್ಕೆ ಸಹಜ ಸ್ಥಿತಿಗೆ ಬರ್ತಾ ಇದೆ. ನಾವುಗಳೆಲ್ಲ ಯಥಾ ಪ್ರಕಾರವಾಗಿ ಅದೇ ಶಿಸ್ತು, ಸಂಯಮವನ್ನ ಕಾಪಾಡಿಕೊಂಡು ಹೋಗುವಂತಹ ಸಂದರ್ಭವನ್ನು
ತಂದುಕೋಬೇಕಾಗಿದೆ ಅನ್ನುವಂಥ ಸಾಂದರ್ಭಿಕವಾದ ಚಿಂತನೆಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುತ್ತಾ ನಾವುಗಳು ಈಗ ಶಿವಯೋಗದ ಪ್ರಾತ್ಯಕ್ಷಿಕೆಯನ್ನು ಮಾಡೋಣ. ಶಿವಯೋಗದ ಪ್ರಾತ್ಯಕ್ಷಿಕೆಯ ಮೊದಲ ಹಂತವಾಗಿ ವಿಭೂತಿ ಧಾರಣೆಯನ್ನು ನೀವೆಲ್ಲರೂ ಮಾಡಿ. ಇದೆಂಥ ಒಂದು ಅಪೂರ್ವ ಸಂದರ್ಭ ನೋಡಿ. ನಾವು ಇದ್ದಲ್ಲಿಯೇ ಶಿವಯೋಗವನ್ನು ಮಾಡಿ ಬಸವಾದಿ ಶರಣರು ನಮಗೆ ಕೊಟ್ಟಂತಹ ಒಂದು ಅದ್ವಿತೀಯವಾಗಿರುವಂತಹ ಒಂದು ಸಾಧನೆ ಕೊಡುಗೆ ಎಲ್ಲಿಗೂ ಹೋಗಬೇಕಾಗಿದೆ. ಭಕ್ತರ ಮನಗಳೆಲ್ಲ ಮಠಗಳಯ್ಯ. ಎಲ್ಲೆಲ್ಲಿ ನೀವಿದ್ರೆ ಅದೇ ಮಠ, ಅದೇ ಅನುಭವ ಮಂಟಪ ಅನ್ನುವಂಥ ಭಾವನೆಯನ್ನಿಟ್ಕೊಂಡು ವಿಭೂತಿ ಧಾರಣೆಯನ್ನು ಅಯ್ಯ ಎನಗೆ ಶ್ರೀ ವಿಭೂತಿಯೇ ಮನದೈವ, ಅಯ್ಯ ಎನಗೆ ಶ್ರೀ ವಿಭೂತಿಯೇ ಕುಲದೈವ, ಅಯ್ಯ ಎನಗೆ ಶ್ರೀ ವಿಭೂತಿಯೇ ಸರ್ವ ಸಾಧನವಯ್ಯ, ಕೂಡಲ ಚನ್ನ ಸಂಗಮ ದೇವ ಶ್ರೀ ಪರಂ ವಿಭೂತಿ ಎಂಬ ಪರಂಜ್ಯೋತಿ ನೀವಾತಿರಾಗಿ ನಿನಗೆ ವಿಭೂತಿಯೇ ಸರ್ವ ಸಾಧನವಯ್ಯ. ವಿಭೂತಿ ಧಾರಣೆಯಿಂದಲೂ ಸೋಂಕು ನಿವಾರಣೆ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಇವತ್ತು ಕೆಲವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅದು ಕೂಡ ಈ ವೈರಾಣುವನ್ನು ದೂರ ಕಳಿಸುವಂತಹ ದಿಸೆಯಲ್ಲಿ ವಿಭೂತಿ ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಂಡ್ಬಿಟ್ಟು ನನ್ನ ಈ ಸಹಜ ಶಿವಯೋಗದ ಪರಿಕ್ರಮದಲ್ಲಿ ಒಂದು ಅತ್ಯಂತ ಮಧುರವಾದ ಗೀತೆಯನ್ನು ಹೇಳಿಕೊಡಲಾಗ್ತಾ ಇತ್ತು. ಆದರೆ ಇವತ್ತು ಹೇಳಿಕೊಡುವಂತಹ ಕಲಾವಿದರು ಇಲ್ಲ. ಇಲ್ಲದ್ರೇನು, ಈ ವಿಭೂತಿ ಮತ್ತು ರುದ್ರಾಕ್ಷಿಗಳನ್ನು ಧರಿಸಿಕೊಂಡು ಶಿವಸ್ವರೂಪಿಗಳಾಗಿ, ಬಸವಸ್ವರೂಪಿಗಳಾಗಿ, ಬಸವ ಭಕ್ತರಾಗಿ, ಶರಣರಾಗಿ ನಾವು ಇವತ್ತು ಆ ಧ್ಯಾನವನ್ನು ಅನುಭವಿಸಬೇಕಾಗಿದೆ. ಎಡಗೈಯಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಳ್ಳಿ, ಬಲಗೈಯಲ್ಲಿ ವಾಟೆ ಅಥವಾ ಲೋಟ, ಇದರಿಂದ ಮಜ್ಜನವನ್ನು ಮಾಡುವುದು. ಶ್ರೀ ಗುರು ಬಸವಲಿಂಗಾಯ ನಮಃ. ಸಜ್ಜನವಾಗಿ ಮಜ್ಜನಕ್ಕಿರುವೆ, ಶಾಂತವಾಗಿ ಪೂಜೆಯ ಮಾಡುವೆ, ಸಮರತಿಯಿಂದ ನಿಮ್ಮನು ಹಾಡುವೆ. ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ನಗಲದ ಪೂಜೆ ಅನುವಾಯತ್ತೆನಗೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಈ ರೀತಿಯಾಗಿ ಮಜ್ಜನವನ್ನು ಮಾಡಿ ತೆಳ್ಳನೆಯ ವಸ್ತ್ರದಿಂದ ಇಷ್ಟಲಿಂಗದ ಮೇಲಿನ ದ್ರವವನ್ನು ಒರೆಸ್ತೀವಿ. ಇಷ್ಟಲಿಂಗವನ್ನು ಅಂಗೈಯಲ್ಲಿ ಇಟ್ಟು ವಿಭೂತಿ ಧಾರಣೆಯನ್ನು ಮಾಡಿ ನೇರವಾಗಿ ನೆಟ್ಟಿಗೆ ಕುತ್ಕೊಂಡು
ಸಾವಕಾಶವಾಗಿ ಉಸಿರನ್ನು ತೆಗೆದುಕೊಂಡು ಒಂದು ಕ್ಷಣ ನಿಲ್ಲಿಸಿ ಸಾವಕಾಶವಾಗಿ ಬಿಡು. ಆಧ್ಯಾತ್ಮಿಕವಾಗಿರುವಂತಹ ಉಸಿರಾಟ, ಎ ಸ್ಪಿರಿಚುವಲ್ ಬ್ರೀದಿಂಗ್. ಲಿಂಗದ ಒಂದು ಬಿಂದುವಿನ ಮೇಲೆ ಕಣ್ಣುಗಳನ್ನು ಕೇಂದ್ರೀಕರಿಸಿ ದೇವ ಪೂಜೆಯ ಮಾಟ, ದುರಿತ ಬಂಧನದೋಟ, ಎವೆ ಹಿಂಗದ ಕಣ್ಬೇಟ, ಶಂಭೋ ನಿನ್ನಯ ನೋಟ, ನಮ್ಮ ಕೂಡಲ ಸಂಗನ ಕೂಟವಯ್ಯ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕಣ್ಣುಗಳನ್ನು ಲಿಂಗದ ಮೇಲೆ ಕೇಂದ್ರೀಕರಿಸುತ್ತಾ ಪರಮಾರ್ಥದ ಜೊತೆಯಲ್ಲಿ, ಪರಮಾನಂದದ ಜೊತೆಯಲ್ಲಿ ಉಸಿರಾಟವನ್ನು ತೆಗೆದುಕೊಂಡು ಬಿಡುವುದರ ಮುಖಾಂತರವಾಗಿ ಕಣ್ಣುಗಳಲ್ಲಿ ಕಂಬನಿ ಬಂದು ರಕ್ತದ ಒತ್ತಡವು ತಹಬಂದಿಗೆ ಬರುತ್ತದೆ. ಈ ಕಾರಣದಿಂದಾಗಿ ಶಿವಯೋಗ ನಮ್ಮ ಆದಿ ವ್ಯಾಧಿಗಳಿಗೆ, ರೋಗ ರುಜಿನಾದಿಗಳಿಗೆ ಔಷಧಿಯಂತೆ ಕೆಲಸವನ್ನು ಮಾಡುತ್ತದೆ. ಇಂಥ ಅಪೂರ್ವ ಸಂದರ್ಭವನ್ನು ತಂದುಕೊಂಡು ಅಂಗೈಯ ಲಿಂಗವ ಕಣ್ಗಳು ಕಡೆಗೋಡಿ ಒರೆಯುತ್ತ ಸುರಿಯುತ್ತ ಎಂದಿಪ್ಪೆನೋ ಅಯ್ಯ, ನೋಟವೇ ಪ್ರಾಣವಾಗಿ ಎಂದಿಪ್ಪೆನೋ ಅಯ್ಯ, ಕೂಟವೇ ಪ್ರಾಣವಾಗಿ ಎಂದಿಪ್ಪೆನೋ ಅಯ್ಯ, ಎನ್ನ ಅಂಗವಿಕಾರದ ಸಂಘವಳಿದು ಕೂಡಲ ಸಂಘ, ಲಿಂಗವೇ ಲಿಂಗವೇ ಎನ್ನುತ್ತ ಎಂದಿಪ್ಪೆನೋ ಅಯ್ಯ. ಲಿಂಗಯ್ಯನ ಜೊತೆಯಲ್ಲಿ ಈ ರೀತಿಯಾಗಿ ಭಕ್ತಿ ಸಂಭಾಷಣೆಯನ್ನು ಮಾಡಿದ. ಕಣ್ಗಳಲ್ಲಿ ಕಂಬನಿಯನ್ನು ತಂದಾಗ ಅದು ಕೊರತೆಯ ಕಣ್ಣೀರು ಅಲ್ಲ, ಚಿಂತೆಯ ಕಣ್ಣೀರು ಅಲ್ಲ, ಮತ್ಯಾವುದೂ ಅಲ್ಲ, ಅದು ಆನಂದ ಬಾಷ್ಪ. ಅವು ಪರಮಾನಂದದ ಹನಿಗಳು. ಹೃದಯ ಬಿಚ್ಚಿ ಲಿಂಗಯ್ಯನ ಜೊತೆಯಲ್ಲಿ ಮಾತನಾಡಿದರೆ, ಅಂತರ್ನಿರೀಕ್ಷಣೆಯನ್ನು ಮಾಡಿದರೆ, ಸೆಲ್ಫ್ ಇಂಟ್ರಾಸ್ಪೆಕ್ಷನ್
ಹೃದಯ ಬಿಚ್ಚಿ ಮಾತನಾಡಿದರೆ ಲಿಂಗ ಮಾತನಾಡುವುದಿಲ್ಲ. ಲಿಂಗಯ್ಯನ ಜೊತೆಯಲ್ಲಿ ಅಂಗ ಮಾತನಾಡಬೇಕಾಗುತ್ತದೆ. ಭಾವನೆಗಳನ್ನು ಹಂಚಿಕೊಳ್ಳಬೇಕಾಗುತ್ತದೆ. ಅಕಸ್ಮಾತ್ತಾಗಿ ನೀವು ಒಬ್ಬರೇ ಪೂಜಾ ಕೋಣೆಯಲ್ಲಿಯೋ ಬೆಡ್ರೂಮ್ನಲ್ಲಿಯೋ ಮತ್ತೊಬ್ಬರಲ್ಲಿಯೋ ಒಂದತ್ರ ಒಬ್ಬರೇ ಮಾತಾಡ್ತಾ ಇದ್ರೆ ಏನಂತಾರೆ? ಹುಚ್ಚ, ಒಬ್ಬನೇ ಮಾತಾಡ್ತಾನೆ ನೋಡಿ ಅಂತಾರೆ. ಆದರೆ ಅಂಗೈಯಲ್ಲಿ ಲಿಂಗ ಇಟ್ಕೊಂಡು ನೀವು ಮಾತನಾಡಿದರೆ ಭಕ್ತಿ ಸಂಭಾಷಣೆ. ಅಷ್ಟವಿಧಾರ್ಚನೆ ಷೋಡಶೋಪಚಾರ ಪೂಜೆಯ ಮಾಡುವುದಯ್ಯ, ಮಾಡಿದ ಪೂಜೆಯ ನೋಡುವುದಯ್ಯ, ಶಿವನ ಮುಂದೆ ನಲಿದಾಡುವುದು. ಭಕ್ತಿ ಸಂಭಾಷಣೆ ಮಾಡುವುದು, ಶಿವನ ಮುಂದೆ ನಲಿದಾಡುವುದು. ನೋಡಿ, ಲಿಂಗಯ್ಯನ ಜೊತೆಯಲ್ಲಿ ಮಾತನಾಡಿದರೆ ಅದು ಭಕ್ತಿಯ ಸಂಭಾಷಣೆ. ಇಂಥ ಒಂದು ಭಕ್ತಿಯ ಸಂಭಾಷಣೆಯಿಂದ ಏನು ಲಾಭ, ಏನು ಪ್ರಯೋಜನ ಇದೆ ಶರಣರೇ ಅಂತ ಕೇಳಿದಾಗ ಹೇಳಬೇಕಾಗುತ್ತೆ, ನಿಮ್ಮ ಆಂತರದಲ್ಲಿ ಇರಬಹುದಾಗಿರುವಂತಹ ಆ ವೇದನೆ, ಐ ಡೋಂಟ್ ನೋ ಯಾವ ರೀತಿಯಾಗಿರುವಂತಹ ವೇದನೆ ನಿಮ್ಮ ಅಂತರಂಗದಲ್ಲಿ ಇದೆಯೋ ಗೊತ್ತಿಲ್ಲ. ಯಾತನೆ, ಎನಿ ಕೈಂಡ್ ಆಫ್ ಸಫರಿಂಗ್, ಸಾರೋ, पेन, जिंदगी में दर्द होता है, दुख होता है, कोई ना कोई दुख, दर्द ಇರುವಂತಹ ಅವುಗಳು ಏನಾಗ್ತವೆ ಅಂತಂದರೆ ನಿಧಾನವಾಗಿ ನಿಮ್ಮ ಆಂತರದಲ್ಲಿ ಇರುವಂತಹ ಒಂದು ದುಃಖ ನಿವಾರಣೆಯಾಗುತ್ತದೆ, ದೂರ ಹೋಗುತ್ತದೆ. ಇದು ಜಸ್ಟ್ ಲೈಕ್ ಹೀಲಿಂಗ್ ಥೆರಪಿ. ಶಿವಯೋಗ ನೋವು ನಿವಾರಕ. ನೋವು ನಿವಾರಣೆ ಆಗುವಂತೆ ನಾವುಗಳು ಈ ಧ್ಯಾನವನ್ನು ಅನುಭವಿಸಬೇಕು ಅಷ್ಟೇ. ನೀವೆಲ್ಲರೂ ಮರೆಯದಿರಿ, ಭಕ್ತಿ ಸಂಭಾಷಣೆ ಮಾಡುವುದರ ಮುಖಾಂತರವಾಗಿ ಅಂತರಂಗದ ನೋವು, ದುಃಖ, ದುಮ್ಮಾನ ಅದು ನಿವಾರಣೆಯಾಗುತ್ತದೆ. ನಿಮ್ಮ ಹೃದಯ ಹಗುರವಾಗುತ್ತದೆ, ನಿರಾಭಾರವಾಗುತ್ತದೆ. ಬಲು ಭಾರವಾಗಿದ್ದಂತಹ ಹೃದಯ, ಅಂತರಂಗ ಅದು ನಿರಾಭಾರವಾಗುತ್ತದೆ. ಸಾಕಾರದಿಂದ ನಾವುಗಳು ನಿರಾಕಾರಕ್ಕೆ ಹೋಗುವುದಕ್ಕಿಂತ ಮುನ್ನ ನಿರಾಭಾರ ಸ್ಥಿತಿಯನ್ನು ಅನುಭವಿಸಬೇಕು. ಸಾಕಾರ ಅದು ನಿರಾಭಾರ. ಇಂಥ ಒಂದು ನಿರಾಭಾರವಾಗಿರುವಂಥ ಸ್ಥಿತಿಯನ್ನು ಅನುಭವಿಸುತ್ತಾ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಿರಾಕಾರಕ್ಕೆ ಹೋಗೋಣ. ನಿರಾಕಾರಕ್ಕೆ ಹೋಗಿ ನಿಮ್ಮ ಪಾದದ ಹೆಬ್ಬೆರಳುಗಳಿಂದ ಶುರು ಮಾಡಿಕೊಂಡು ಯು ಸ್ಟಾರ್ಟ್ ಫ್ರಮ್ ಯುವರ್ ಲೆಗ್, ಫಿಂಗರ್, ಅಲ್ಲಿಂದ ಶುರು ಮಾಡಿಕೊಂಡು ಮೊಳಕಾಲಿಗೆ ಬನ್ನಿ. ಮೊಳಕಾಲಿಗೆ ಬಂದು ಸೊಂಟಕ್ಕೆ ಬನ್ನಿ. ಸೊಂಟದಿಂದ ಹೃದಯಕ್ಕೆ, ಹೃದಯದಿಂದ ನಿಮ್ಮ ಮುಖಾರವಿಂದಕ್ಕೆ, ತಲೆಗೆ, ಶರೀರ, ಇಂದ್ರಿಯಗಳು, ಇಂದ್ರಿಯದ ಮೇಲೆ ಬುದ್ಧಿ. ದುರ್ಬುದ್ಧಿಯೇ ನೀನು ದೂರ ಹೋಗು, ಸದ್ಬುದ್ಧಿಯೇ ನೀನು
ನಮ್ಮೊಳಗೆ ಬಾ, ನಮ್ಮ ಬದುಕನ್ನು ಎತ್ತರಿಸು, ಸದ್ಬುದ್ಧಿಯನ್ನು ಬರಮಾಡಿಕೊಳ್ಳುವಂತಹ ಸಮಯವಿದು. ದುರ್ಬುದ್ಧಿಯು ನಮಗೆ ದುಃಖವನ್ನು ತರುತ್ತದೆ, ಸದ್ಬುದ್ಧಿಯು ನಮಗೆ ಸದಾಕಾಲ ಸುಖವನ್ನು ನೀಡುತ್ತದೆ. ಸುಖವನ್ನು ನೀಡುವಂತಹ ಸದ್ಬುದ್ಧಿಯ ಜೊತೆಯಲ್ಲಿ ಸಾಗೋಣ ನಾವುಗಳು. ಬುದ್ಧಿಯನ್ನು ಸದ್ಬುದ್ಧಿಯನ್ನಾಗಿಸಿಕೊಂಡು ಭಾವಕ್ಕೆ ಬನ್ನಿ. ಶರೀರಕ್ಕೆ ಸಾಧಕರೇ, ಶಿವಯೋಗ ಸಾಧಕರೇ, ಶರೀರಕ್ಕೆ ಆಕಾರವಿದೆ, ಆದರೆ ಭಾವಕ್ಕೆ ಆಕಾರ ಇಲ್ಲ, ಭಾವನೆಗೆ ಆಕಾರ ಇಲ್ಲ. ಇಟ್ ಈಸ್ ಇನ್ವಿಸಿಬಲ್. ಫೀಲಿಂಗ್ಸ್ ಆರ್ ಇನ್ವಿಸಿಬಲ್. ಭಾವನೆ ಅದು ನಿರಾಕಾರ. ಅಂತ ನಿರಾಕಾರವನ್ನು, ಭಾವವನ್ನು ಶಿವಭಾವವನ್ನಾಗಿಸಿ, ಬಸವ ಭಾವವನ್ನಾಗಿಸಿ, ವಿಶ್ವಭಾವವನ್ನಾಗಿಸಿ ನಮ್ಮದು ನಿರಾಕಾರ ಶಿವನಲ್ಲವೇ ನಮ್ಮವನು. ಆ ಬಯಲ ರೂಪ ಮಾಡಬಲ್ಲಾತನೇ ಶರಣ. ರೂಪ ಬಯಲ ಮಾಡಬಲ್ಲಾತನೇ ಲಿಂಗಾನುಭಾವಿ. ರೂಪವನ್ನು ಬಯಲನ್ನಾಗಿ ಮಾಡಬೇಕು. ಇಷ್ಟಲಿಂಗವನ್ನು ಕಣ್ಗಳ ಕರಸ್ಥಲದಲ್ಲಿ ಇಟ್ಟುಕೊಂಡಂಥ ಇಷ್ಟಲಿಂಗವನ್ನು ನಾವುಗಳು ಬಯಲು ಮಾಡಬೇಕು. ಆ ಬಯಲನ್ನೇ ಇಷ್ಟಲಿಂಗವನ್ನಾಗಿ ಮಾಡಬೇಕು. ಎಂಥ ಆಧ್ಯಾತ್ಮಿಕವಾಗಿರುವಂಥ ಔನ್ನತ್ಯ, ತುರ್ಯಾತೀತಾವಸ್ಥೆ. ಅಲ್ಲಮನ ಒಂದು ವಚನವನ್ನು ನಾವುಗಳು ಲಿಂಗಾನುಭಾವಕ್ಕೆ ತಂದುಕೊಳ್ಳೋಣ. ಗಗನವೇ ಗುಂಡಿಗೆ, ಇಷ್ಟಲಿಂಗವನ್ನು ಇಡ್ಲಿಕ್ಕೋಸ್ಕರವಾಗಿ ಗಗನ ಅನ್ನುವಂತಹ ಒಂದು ಗುಂಡಿಗೆ ಇದೆ ಅನ್ನುವಂಥ. ಗಗನವೇ ಗುಂಡಿಗೆ, ಆಕಾಶವೇ ಅಗ್ಗವಣಿ, ಗಗನವೇ ಗುಂಡಿಗೆ, ಕರಡಿಗೆ, ಇಷ್ಟಲಿಂಗ, ಮಹಾಲಿಂಗ. ಇಂಥ ಒಂದು ಗಗನ ಗುಂಡಿಗೆಗೆ, ಇಷ್ಟಲಿಂಗಕ್ಕೆ ಮಜ್ಜನ ಯಾವುದು? ಆಕಾಶವೇ ಮಜ್ಜನ. ಗಗನವೇ ಗುಂಡಿಗೆ, ಆಕಾಶವೇ ಮಜ್ಜನ. ಪ್ರಭುದೇವ ಮುಂದೆ ಹೇಳುತ್ತಾನೆ, ಸೂರ್ಯ ಚಂದ್ರರು ಪುಷ್ಪ. ನೋಡಿ, ಈ ಜಗತ್ತನ್ನು ಹಗಲು ರಾತ್ರಿ ಬೆಳಗುತ್ತಿರುವಂಥ ಸೂರ್ಯ ಚಂದ್ರರನ್ನ ಪುಷ್ಪವನ್ನಾಗಿ ಮಾಡಿ ಕಲ್ಪನೆ ಮಾಡಿಕೊಳ್ಳುವುದು. ಸೂರ್ಯ ಚಂದ್ರರು ಪುಷ್ಪ. ಈ ಸೃಷ್ಟಿ ಸ್ಥಿತಿ ಲಯಗಳು ಬ್ರಹ್ಮ ವಿಷ್ಣು ಮಹೇಶ್ವರರು. ಹಾಗಾಗಿ ಅಂತಹ ಸೃಷ್ಟಿ ಸ್ಥಿತಿ ಲಯ ಮೂರು ಹಂತಗಳಿಗೆ ಕಾರಣಕರ್ತರಾಗಿರುವಂತಹ ತ್ರಿಮೂರ್ತಿಗಳು. ಬ್ರಹ್ಮ ದೀಪವಾಗಲಿ, ವಿಷ್ಣು ಧೂಪವಾಗಲಿ, ರುದ್ರ ನೋಗರ ಪ್ರಸಾದ. ಬ್ರಹ್ಮ ದೀಪ, ವಿಷ್ಣು ಧೂಪ, ರುದ್ರ ನೋಗರ. ನೋಡ ಗುಹೇಶ್ವರ, ನಿಮ್ಮ ಲಿಂಗಕ್ಕೆ ಪೂಜೆ. ನೋಡ, ವಾಟ್ ಎ ಬ್ಲಿಸ್ಫುಲ್ ಶಿವಯೋಗ we are getting. That blissfulness
ಆನಂದಪೂರ್ಣವಾಗಿರುವಂತಹ ಪೂಜೆಯನ್ನು, ಧ್ಯಾನವನ್ನು ನಾವು ಮಾಡ್ತಾ ಇದ್ದೀವಿ. ಅವರ್ ಶಿವಯೋಗ, ಅವರ್ concept of ನಿರಾಕಾರ, ಇನ್ವಿಸಿಬಲ್ ಸ್ಟೇಟಸ್ ಎಷ್ಟು ಅದ್ಭುತವಾಗಿದೆ, ಅಪ್ರತಿಮವಾಗಿದೆ. ಇದು ನಿರಾಕಾರವಾಗಿರುವಂತಹ ಪೂಜೆ. ಸಾಕಾರ ಪೂಜೆಯಿಂದ ನಿರಾಕಾರ ಪೂಜೆಗೆ ಹೋದಾಗ ನಿರಾಳವಾಗಿರುವಂತಹ ಸ್ಥಿತಿ, ನಿರ್ಲಿಪ್ತವಾಗಿರುವಂತಹ ಸ್ಥಿತಿ, ನಿಶ್ಚಿಂತವಾಗಿರುವಂತಹ ಸ್ಥಿತಿ ಮಾತ್ರವಲ್ಲದೆ ನಿತ್ಯ ತೃಪ್ತ ಶರಣ. ಈ ಶಿವಯೋಗ ಸಾಧಕ, ಈ ಶಿವಯೋಗಿ, ಅವನು ಅತೃಪ್ತನಲ್ಲ, ಅವನು ನಿತ್ಯ ತೃಪ್ತ. ಇದ್ದರೂ ತೃಪ್ತ, ಇಲ್ಲದಿದ್ದರೂ ತೃಪ್ತ. ಅದು ಶಿವ ಸಂತೃಪ್ತ, ಲಿಂಗ ಸಂತೃಪ್ತ, ಶರಣ ಸಂತೃಪ್ತ. ಇಂತಹ ಒಂದು ಉದಾತ್ತವಾಗಿರುವಂಥ, ಅಪ್ರತಿಮವಾಗಿರುವ ಧ್ಯಾನದ ಪರಿಕಲ್ಪನೆಯನ್ನು, ಧ್ಯಾನದ ಸುಖವನ್ನು, ಶಿವಯೋಗ ಸುಖವನ್ನು ಅನುಭವಿಸುತ್ತಾ ಅಖಂಡ ರೂಪಾಯ ನಮಃ. ಈಗ ಹೃದಯಕ್ಕೆ ಬನ್ನಿ. ಹೃದಯ ರೂಪಾಯ ನಮಃ. ಕಣ್ಣುಗಳಿಗೆ ಬನ್ನಿ. ನೇತ್ರ ರೂಪಾಯ ನಮಃ. ಕಣ್ಣುಗಳನ್ನು ತೆರೆದು ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಕ್ಕೆ ಕಲ್ಯಾಣವಾಗಲಿ, ಸರ್ವ ಜೀವಿಗಳ ಸಂಕಷ್ಟ ನಿವಾರಣೆಯಾಗಲಿ. ಕೊರೋನಾ ಬಂದಿರುವಂತಹ ಸಂದರ್ಭದಲ್ಲಿ ಸಹನೆಯನ್ನು ಕಳೆದುಕೊಳ್ಳದಿರಿ. ಸಾಧ್ಯವಿದ್ದ ಮಟ್ಟಿಗೆ ಅನ್ಯರ ಕಷ್ಟಕ್ಕೆ ಸಹಕರಿಸುವಂತಹ ಹೃದಯ ವೈಶಾಲ್ಯವನ್ನು ತೋರಿರಿ. ಜಗತ್ತಿನಿಂದ, ಜೀವನದಿಂದ ಈ ಕರೋನಾ ದೂರವಾಗಲಿ. ನಿಮ್ಮ ಬಳಿ ಅದು ಬಾರದಿರಲಿ. ಎಲ್ಲರ ಬದುಕಿನಲ್ಲಿ ಸುಖ ಶಾಂತಿ ನೆಲೆಸಲಿ. ಸುಖ ಶಾಂತಿ ನೆಲೆಸಲಿ. ಹೀಗೆ ನಮಸ್ಕಾರವನ್ನು ಮಾಡಿ ವಾಟೆಯಲ್ಲಿರುವಂಥ ನೀರಿನಲ್ಲಿ ಬಸವ ಅಂತ ಬರೀತಾರೆ, ಅದು ಬಸವ ಜಲವಾಗುತ್ತದೆ. ಕರುಣ ಜಲವೇ ಗುರುಪಾದೋದಕ, ವಿನಯ ಜಲವೇ ಲಿಂಗಪಾದೋದಕ, ಸಮತಾ ಜಲವೇ ಜಂಗಮ ಪಾದೋದಕ. ಅದನ್ನು ಭಕ್ತಿ ಭಾವನೆಯಿಂದ ಸೇವಿಸಿ. ಇಲ್ಲಿವರೆಗೆ ನೀವುಗಳೆಲ್ಲರೂ ಈ ಶಿವಯೋಗದ ಮುನ್ನ ಚಿಂತನೆಯನ್ನು, ಶಿವಚಿಂತನೆಯನ್ನು, ಲಿಂಗ ಚಿಂತನೆಯನ್ನು ನೀವೆಲ್ಲರೂ ಕೇಳಿಸ್ಕೊಂಡಿದ್ದೀರಾ, ಆಲಿಸ್ಕೊಂಡಿದ್ದೀರಾ. ನಂತರದಲ್ಲಿ ಇಷ್ಟಲಿಂಗದ ಜೊತೆಯಲ್ಲಿ ಪ್ರಾತ್ಯಕ್ಷಿಕೆಯನ್ನು ನೀವುಗಳು ಅನುಭವಿಸಿದ್ದೀರಾ, ಆಸ್ವಾದಿಸಿದ್ದೀರಾ. ಅದು ನಿಮ್ಮೊಳಗೆ ಎಲ್ಲ ರೀತಿಯಾಗಿರುವಂಥ ಎನರ್ಜಿಯನ್ನು
ಬದುಕಿಗೆ ಬೇಕಾಗಿರುವಂಥ ಎಲ್ಲದನ್ನೂ ಅದು ನೀಡುತ್ತದೆ ಅನ್ನುವಂಥ ವಿಶ್ವಾಸದ ಜೊತೆಯಲ್ಲಿ ಇವತ್ತಿನ ಶಿವಯೋಗವನ್ನು ಇಲ್ಲಿಗೆ ಮುಗಿಸೋಣ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಮತ್ತೆ ಮುಂದಿನ ಸೋಮವಾರ ಈ ಕ್ಷಣಕ್ಕೋಸ್ಕರವಾಗಿ ನಾವು ನೀವು ಕಾಯೋಣ. ಈ ನಡುವೆ ಹಾಗೊಂದು ಹೀಗೊಂದು ಚಿಂತನೆಗಳು ಯೂಟ್ಯೂಬ್ನಲ್ಲಿ ಮತ್ತು ಅದರಲ್ಲಿ ಫೇಸ್ಬುಕ್ನಲ್ಲಿ ನಿಮಗೆ ಲಭ್ಯ ಇರ್ತವೆ. ಅವುಗಳನ್ನು ನೀವುಗಳು ನಿಮಗೆ ಯಾವಾಗ ಅವಕಾಶ ಸಿಗುತ್ತದೆ ಅವುಗಳನ್ನು ನೀವು ಆಲಿಸಬಹುದು, ಹೊಸ ಹೊಸ ಚಿಂತನೆಗಳನ್ನು ಕೇಳಬಹುದು. ಆ ಸಂದರ್ಭವನ್ನು ಕೂಡ ನೀವುಗಳು ಬಳಸಿಕೊಳ್ಳಬಹುದು. ನಿಮ್ಮೆಲ್ಲರಿಗೂ ಶುಭವಾಗಲಿ. ಶರಣ.